5 minutes ಇಲ್ಲ ಅಲ್ಲ 5 minutes ಇದೆ. 5 ನಿಮಿಷ ನೆಕ್ಸ್ಟ್ ಚೆನ್ನಿ ಮತ್ತು ಪುನಃ ಮಾನ್ಯ ಅಧ್ಯಕ್ಷರೇ, ನಿನ್ನೆಯಿಂದನೂ ಕರ್ನಾಟಕದ ಪರಿಶಿಷ್ಟ ಪಂಗಡದ ಶ್ರೀ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ 187 ಕೋಟಿ ಹಗರಣವನ್ನು ಎಳೆ ಎಳೆಯಾಗಿ ವಿರೋಧ ಪಕ್ಷದ ನಾಯಕರಾದಂತಹ ಆರ್ ಅಶೋಕ್ ಅವರು ಹಾಗೂ ವಿಜೇಂದ್ರ ಅವರು ಪ್ರತಿಯೊಂದನ್ನು ಅಂಕಿಅಂಶದ ಸಮೇತ ಈ ಸಭೆಯ ಎದುರುಗಡೆ, ಸದನದ ಎದುರುಗಡೆ ಇಟ್ಟಿದ್ದಾರೆ. ಅಧ್ಯಕ್ಷರೇ, ಸದರಿ ಜನಾಂಗದ ವಿವಿಧ ಫಲಾನುಭವಿಗಳಿಗೆ ಏನ್ ನಾವು ಕೊಡಬೇಕಾಗಿತ್ತು, ಬೀದಿ ಬದಿ ವ್ಯಾಪಾರಿಗಳಿರ್ಬೋದು, ಇತರೆ ಅವರ ಆರ್ಥಿಕವಾಗಿ ಸಬಲರನ್ನಾಗಿ ಮಾಡತಕ್ಕಂತ ಸ್ಕೀಮ್ಗಳಿಗೆ ಕೊಡ್ತಕ್ಕಂಥ ಅನುದಾನ ಇವತ್ತು ಮಾಜಿ ಸಚಿವರಾದ ನಾಗೇಂದ್ರ ಅವರ ಅಧಿಕಾರದ ಅವಧಿಯಲ್ಲಿ ಸಂಪೂರ್ಣ ದುರುಪಯೋಗಗೊಂಡಿದೆ. ಅಧ್ಯಕ್ಷರೇ, ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಮೊನ್ನೆ ರೀಸೆಂಟ್ ಆಗಿ ದರ್ಶನ್ ಅವರು ಹಾಗೂ ಅವರ ಸಹಚರರುಗಳು ಒಂದು ಕೊಲೆ ಮಾಡಿದ್ರು ಅಂತೇಳಿ ತಕ್ಷಣನೇ ಅವರನ್ನ ಬಂಧಿಸಿದ್ರು. ಆ ಆಸಕ್ತಿ ಇವತ್ತು ನಮ್ಮ ಚಂದ್ರಶೇಖರ್ ಅವರು ಅಕೌಂಟೆಂಟ್ ಆಗಿರ್ತಕ್ಕಂಥವ್ರು, ಸರ್ಕಾರಿ ನೌಕರರು ಡೆತ್ ನೋಟ್ ಅನ್ನು ಬರೆದಿಡ್ತಾರೆ. ಎಳೆ ಎಳೆಯಾಗಿ ಬರೆದು ಯಾಕೆ ಆಯ್ತು, ಹೇಗಾಯ್ತು ಅನ್ನೋ ಪ್ರತಿಯೊಂದನ್ನು ಬರೆದಿಟ್ಟ ಮೇಲೆ ಯಾರು ಒಬ್ಬರು ಅರೆಸ್ಟ್ ಆಗಲ್ಲ, ಯಾರು ಒಬ್ಬರನ್ನು ನೀವು ಅರೆಸ್ಟ್ ಮಾಡದೇ ಇರಲ್ಲ. ಮತ್ತೆ ಸಚಿವರ ಹತ್ರ ರಾಜೀನಾಮೆನೂ ಸಹ ತಗೊಳಕ್ ಕಡೆ ಇರಲಿಲ್ಲ. ನಂತರ 40 ದಿವಸದ ನಂತರ ಯಾವಾಗ ಎಲ್ಲರೂ ಸ್ಟ್ರೈಕ್ ಮಾಡಕ್ ಪ್ರಾರಂಭ ಆಯಿತು, ಅವಾಗ ಅವರ ರಾಜೀನಾಮೆ ತೆಗೆದುಕೊಳ್ಳೋದಾಗತ್ತೆ. ಅಧ್ಯಕ್ಷರೇ, ನೆಪ ಮಾತ್ರಕ್ಕೆ ಒಂದು ತೆಗೆದುಕೊಂಡಿದ್ದಾರೆ ಬಿಟ್ರೆ ಯಾವ ಖಾತೆಗಳಿಗೆ ವಾಮ ಮಾರ್ಗದಲ್ಲಿ ಯಾಕೆ ಅಮೌಂಟ್ ಹೋಯ್ತು ಮತ್ತೆ ವಾಪಸ್ ಬರ್ತಾ ಇದೆ ಅಂದ್ರೆ ಹೇಗೆ ಬಂತು, ಯಾತಕ್ಕೆ ತೆಗೆದುಕೊಂಡಿದ್ರು, ಎಲ್ಲ ಮಾಹಿತಿನೂ ತಾವು ಸದನಕ್ಕೆ ಕೊಡಬೇಕಾಗುತ್ತೆ. ಅಧ್ಯಕ್ಷರೇ, ತಮಗೆ ಗೊತ್ತಿದೆ ಅಧ್ಯಕ್ಷರೇ, ಪ್ರತ್ಯೇಕ ಪ್ರಜೆಗಳಿಗೆ ನೇರವಾಗಿ ಮೋಸ ಮಾಡ್ದಂಗೆ ಆಯಿತು. ಈ ಅಮೌಂಟ್ ಪರಿಶಿಷ್ಟ ಪಂಗಡದ ಆರ್ಥಿಕ ಅಭಿವೃದ್ಧಿ ಆಗಬೇಕಾಗಿರ್ತಕ್ಕಂತಹ ಅನುದಾನ ಈ ರೀತಿ ನೇರವಾಗಿ ಅವರಿಗೆ ಮೋಸ ಮಾಡಿದಾಗಿದೆ. ಯಾವಾಗ ಕಳೆದ ಬಾರಿ ನಾವು 2013ನೇ ಇಸ್ವಿಯಲ್ಲಿ ಶಾಸಕರಿದ್ದಾಗ ಸನ್ಮಾನ್ಯ ಸಿದ್ದರಾಮಯ್ಯ ಸರೇ ಈ ಮುಖ್ಯಮಂತ್ರಿಗಳಾಗಿದ್ರು, ಎಚ್ ಆಂಜನೇಯನವರು ಸಮಾಜ ಕಲ್ಯಾಣ ಸಚಿವರಾಗಿದ್ರು. ಅಧ್ಯಕ್ಷರೇ, ಆ ಸಂದರ್ಭದಲ್ಲಿ SC ST ಗಳನ್ನ ಮೇಲೆತ್ತಕ್ಕೆ ಸಾಕಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ರು. ಎಚ್ ಆಂಜನೇಯನವರು SC ST ಗಳನ್ನ ಇವತ್ತು ಕಾಂಟ್ರಾಕ್ಟ್ ಫೀಲ್ಡ್ ಅಲ್ಲೂ ಸಹ ತರೋದಕ್ಕೆ ಅವರು ಕಾರಣಕರ್ತರಾದ್ರು. ಆ ರೀತಿಯ ಯೋಜನೆ ಮಾಡ್ತಕ್ಕಂಥ ಸರ್ಕಾರ ಯಾವತ್ತು ಕಾಂಗ್ರೆಸ್ ಸರ್ಕಾರ ಬಂದಾಗ SC ST ಗಳಿರ್ಬೋದು, ಅಲ್ಪಸಂಖ್ಯಾತರು ಇರ್ಬೋದು, ಹೋಗ್ಲಿ ಬಿಡಪ್ಪ, ನಮಗೆ ಕಾಂಗ್ರೆಸ್ ಸರ್ಕಾರದಿಂದ ನ್ಯಾಯ ಸಿಗುತ್ತೆ, ನಾವು ಆರ್ಥಿಕರಾಗಿ ಸಬಲರಾಗ್ತೀವಿ, ನಮ್ಮನ್ನೆಲ್ಲ ಮೇಲೆತ್ತುತ್ತಾರೆ ಇವರು ಅಂತ ಏನು ನಂಬಿಕೆ ಇತ್ತು, ಆ ನಂಬಿಕೆಯನ್ನ ಇವತ್ತು ಈ ಸರ್ಕಾರ ಕಳೆದುಕೊಂಡಿದೆ. ಅಧ್ಯಕ್ಷರೇ, ಯಾಕೆ ಆಡಳಿತದ ವಿಚಾರದಲ್ಲಿ ಎಲ್ಲಿ ತಾವು ಜರುಗಿದ್ರೋ ಗೊತ್ತಾಗ್ಲಿಲ್ಲ, ಎಲ್ಲಿ ಮೈ ಮರೆತರೋ ಗೊತ್ತಾಗ್ತಾ ಇಲ್ಲ. ಅಧ್ಯಕ್ಷರೇ, ನಾನು ಕೇಳ್ಕೊಳ್ತಾ ಇರೋದು, ಕಳೆದ 30/5/2024 ಹಣಕಾಸು ಇಲಾಖೆಯಿಂದ ಒಂದು ಸಂಬಂಧಪಟ್ಟ ಎಲ್ಲಾ ನಿಗಮಗಳಿಗೆ ಬ್ಯಾಂಕ್ ಅಕೌಂಟ್ಗಳನ್ನ ಬ್ಲಾಕ್ ಮಾಡಿದ್ದಾರೆ. ಅಧ್ಯಕ್ಷರೇ, ಸಮಾಜ ಕಲ್ಯಾಣ ಇಲಾಖೆ ವ್ಯಾಪ್ತಿಗೆ ಬರುವ ಎಲ್ಲಾ ಅಕೌಂಟ್ಗಳು, ಅದನ್ನ ಪಟ್ಟಿ ಹೇಳ್ತೀನಿ ಅಧ್ಯಕ್ಷರೇ. ಡಾಕ್ಟರ್ BR ಅಂಬೇಡ್ಕರ್ ನಿಗಮ, ಡಾಕ್ಟರ್ ಬಾಬು ಜಗಜೀವನ್ ರಾವ್ ಲೀಡ್ಕರ್ ನಿಗಮ, ಆದಿ ಜಾಂಬವ ಅಭಿವೃದ್ಧಿ ನಿಗಮ, ಬೋವಿ ಅಭಿವೃದ್ಧಿ ನಿಗಮ, ತಾಂಡಾ ಅಭಿವೃದ್ಧಿ ನಿಗಮ, ಸಫಾಯಿ ಕರ್ಮಚಾರಿ ಅಭಿವೃದ್ಧಿ ನಿಗಮ, SC ST ಅಲೆಮಾರಿ ಅಭಿವೃದ್ಧಿ ನಿಗಮ, ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮ, ಟ್ರೈಬಲ್ ಅಭಿವೃದ್ಧಿ ನಿಗಮ, ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ದೇವರಾಜ ಅರಸು ಅಭಿವೃದ್ಧಿ ನಿಗಮ, ಮರಾಠ ಅಭಿವೃದ್ಧಿ ನಿಗಮ, ನಿಜಶರಣರ ಅಂಬಿಗರ ಚೌಡಯ್ಯ ಅಭಿವೃದ್ಧಿ ನಿಗಮ, ವಿಶ್ವಕರ್ಮ ಅಭಿವೃದ್ಧಿ ನಿಗಮ, ಉಪ್ಪಾರ ಅಭಿವೃದ್ಧಿ ನಿಗಮ, ವೀರಶೈವ ಲಿಂಗಾಯತರ ಅಭಿವೃದ್ಧಿ ನಿಗಮ, ಸವಿತಾ ಸಮಾಜದ ಅಭಿವೃದ್ಧಿ ನಿಗಮ, ಮಡಿವಾಳ ಮಾಚಿದೇವ ಅಭಿವೃದ್ಧಿ ನಿಗಮ, ಒಕ್ಕಲಿಗರ ಅಭಿವೃದ್ಧಿ ನಿಗಮ, ಆರವೈಶ್ಯ ಅಭಿವೃದ್ಧಿ ನಿಗಮ, ಬ್ರಾಹ್ಮಣರ ಅಭಿವೃದ್ಧಿ ನಿಗಮ, ಎಲ್ಲ ಖಾತೆಗಳು ಲಾಕ್ ಆಗಿದೆ. ಅಧ್ಯಕ್ಷರೇ, 35/24ರಲ್ಲಿ ನಮ್ಮ ಅಡಿಷನಲ್ ಚೀಫ್ ಸೆಕ್ರೆಟರಿ ಗವರ್ಮೆಂಟ್ ಇಂದ ಎಲ್ಲ ಬ್ಯಾಂಕುಗಳಿಗೆ ಹೋಗುತ್ತೆ, ಎಲ್ಲ ಫ್ರೀಸಿಂಗ್ ಆಗಿದೆ, ಎಲ್ಲ ಇದನ್ನ ಮೇಲೆ ಹೇಳಿರ್ತಕ್ಕಂಥ ಎಲ್ಲ ನಿಗಮಗಳು ಫ್ರೀಸ್ ಆಗಿದೆ. ಅಧ್ಯಕ್ಷರೇ, ಇವತ್ತು ಪಾಪ ಅಲ್ಲಿರ್ತಕ್ಕಂಥ ಫಲಾನುಭವಿಗಳು ಇದೇನಪ್ಪ ಅಂತೇಳಿ ಎಲ್ಲರೂ ದಿಗ್ಲಾಗಿದ್ದಾರೆ. ಈ ರೀತಿಯ ನಂಬಿಕೆ ಇರತಕ್ಕಂತಹ ಒಂದು ಭರವಸೆ ಇಟ್ಟಿರ್ತಕ್ಕಂಥ ಸರ್ಕಾರ ಇವತ್ತು ಈ ರೀತಿಯ ವರ್ತನೆಗಳನ್ನ ಅದರಲ್ಲಿ ಜನಗಳು ಇಟ್ಟಿರ್ತಕ್ಕಂಥ ನಂಬಿಕೆಯನ್ನು ಕಳ್ಕೊಂಡಿದ್ದೀರಾ. ಮಾನ್ಯ ಅಧ್ಯಕ್ಷರೇ, ಸಹ ಯಾವ ಖಾತೆಗಳಿಗೆ ಎಷ್ಟೆಷ್ಟು ಹಣ ವರ್ಗಾವಣೆಯಾಗಿದೆ ಅಂತದನ್ನ ಸರ್ಕಾರ ಸ್ಪಷ್ಟವಾಗಿ ಮಾಹಿತಿ ನೀಡಬೇಕು. ಹಾಗೂ ಏಕಾಏಕಿ ಎಲ್ಲಾ ಖಾತೆಗಳು ಲಾಕ್ ಯಾಕೆ ಮಾಡಿತು, ಇದರಿಂದ ಸ್ಪಷ್ಟವಾಗಿ ತಿಳಿಯೋದೇನು, ಎಲ್ಲಾ ನಿಗಮಗಳಲ್ಲೂ ಹಣ ದುರುಪಯೋಗ ಆಗಿದೆಯಾ ಅನ್ನೋದು ಸ್ಪಷ್ಟವಾದ ಮಾಹಿತಿ ಬೇಕು. ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲಾ ನಿಗಮಗಳ ಖಾತೆಗಳ ವಹಿವಾಟವನ್ನು ಸದನಕ್ಕೆ ಬಹಿರಂಗಪಡಿಸಬೇಕು ಅಂತ ಈ ಮೂಲಕ ಆಗ್ರಹ ಪಡಿಸ್ತಾ ಇದ್ದೀನಿ. ಅಧ್ಯಕ್ಷರೇ, ಜೊತೆಗೆ ಇದರಲ್ಲಿ ಚುನಾವಣೆ ಆಯೋಗ ಕೂಡ
ಇದರಲ್ಲಿ ಎಂಟ್ರಿ ಆಗಬೇಕು. ಯಾಕೆ ಈ ರೀತಿ ಯಾವ್ಯಾವುದೋ ಖಾತೆಯಲ್ಲಿ ಯಾಕೆ ಹೋಯಿತು, ಹೇಗೆ ಹೋಗಿದೆ, ಯಾವ ಉದ್ದೇಶಕ್ಕಾಗಿ ಹೋಗಿತ್ತು ಅನ್ನೋದನ್ನ ಸಮಗ್ರವಾದ ತನಿಖೆ ಆಗೋದ್ರ ಜೊತೆಗೆ ಸದನಕ್ಕೆ ಸಂಪೂರ್ಣ ಮಾಹಿತಿ ಕೊಡಬೇಕು ಅಂತ ಹೇಳ್ತಾ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಅಧ್ಯಕ್ಷರೇ. ಬೆಲ್ಲದ ಚೆನ್ನಿ ನೆಕ್ಸ್ಟ್ ಜನ ಅಧ್ಯಕ್ಷರೇ, ಕಲ್ಯಾಣ ಕರ್ನಾಟಕದವರಿಗೆ ಮಾತಾಡಕ್ ಕೊಡ್ಬೇಕು ದಯಮಾಡಿ. ಏನ್ ನಮ್ಮ ಪಾರ್ಟಿಯಿಂದ ಒಬ್ರಿಗೆ ಕೊಡೋದಿಲ್ಲ ಅಂದ್ರೆ ನೆಕ್ಸ್ಟ್ ಬೇಡ ನನಗೆ ಹೇಳಿ. ಈಗ 2 ಜನ ನೋಡಿ, ಈಗ ನೀವು ಇವತ್ತು ಕೊಟ್ಟದ್ದು ಬರ್ದು ಇವತ್ತು ಬರ್ದು ಕೊಟ್ಟು ನಿನ್ನೆ ನೀವು ಬರ್ದು ಕೊಡ್ಲಿಲ್ಲ, ಕೊಟ್ಟದ್ದು ಇವರೀಗ ಬೆಲ್ಲ ಬೇಗ ಮಾತಾಡಿ. ನಿಮಿಷ ಮಾತಾಡಿರೋದು ನಾವು ಆಯ್ತು, ನೆಕ್ಸ್ಟ್ ಕೊಡ್ತೇವೆ. ಎಲ್ಲ ಒಮ್ಮೆ ಎಲ್ಲರಿಗೂ ಕೊಡ್ಲಿಕ್ಕೆ ಆಗ್ತದ? ನಾವು ಕೊಡ್ತೇವೆ ಈಗ. ಸರ್ ನಾಳೆ ಬೆಲ್ಲ ಮಾತಾಡಿ ಸರ್. ಬಿಜೆಪಿ ಲೇಟ್ ಆಗಿದೆ, ನಾಳೆ ಕೊಟ್ಬಿಡಿ ಸರ್. ಇನ್ನು ಇಬ್ರು